ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಟು ಶ್ರುತಿ ಲೋಕ. ನಾನಿವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ರೆಡಿಮೇಡಲ್ಲಿ ಸಿಗುತ್ತಲ್ವ ಪುಳಿಯೋಗರೆ ಪೌಡರು, ಅದನ್ನು ಬಳಸಿ ಹೇಗೆ ಪುಳಿಯೋಗರೆ ರೈಸನ್ನು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮನೇಲಿ ಗೊಜ್ಜು ಮಾಡೋದಕ್ಕಿಂತ ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ಟೈಮನ್ನು ಸೇವ್ ಆಗುತ್ತೆ. ಮಕ್ಕಳಿಗೂ ಬೇಗ ಮಾಡಿಕೊಡ್ಬೋದು. ಪ್ರಸಾದಕ್ಕೂ ಕೂಡ ಹೇಳಿ ಮಾಡಿಸಿದ್ದ ರೆಸಿಪಿ ಅನ್ಬೋದು. ಬನ್ನಿ ಇದನ್ನು ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ಫಸ್ಟಿಗೆ ಒಂದು ಬಾಣಲೆನ ತೊಗೊಳ್ಳಿ. ಅದರಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು, ಜಾಸ್ತಿ ಎಣ್ಣೆ ಹಿಡಿಯೋದಿಲ್ಲ. ರೈಸ್ ಏನಾದರೂ ಜಾಸ್ತಿ ಇತ್ತು ಅಂದರೆ ನೋಡಿ ಕ್ವಾಂಟಿಟಿ ಮೇಲೆ ಎಣ್ಣೆನ ಹಾಕ್ಕೊಳ್ಳಿ. ಚೆನ್ನಾಗಿ ಎಣ್ಣೆನ ಕಾಯಿಸ್ಕೊಳ್ಳಿ. ನಾನಿಲ್ಲಿ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಫ್ಲೇವರ್ಗೆ ಈರುಳ್ಳಿನ ಕೂಡ ಸೇರಿಸ್ಕೋಬೋದು. ಮೊದಲಿಗೆ ಸಾಸಿವೆ ಜೀರಿಗೆನ ಹಾಕಿ ಚಟಪಟ ಅಂತ ಸಿಡ್ದಾದ್ಮೇಲೆ ಎಣ್ಣೆನ ಚೆನ್ನಾಗಿ ಕಾಯಿಸಿ ಫಸ್ಟು. ಅದಾದಮೇಲೆ ಸಾಸಿವೆ ಜೀರಿಗೆನ ಹಾಕಿ ನಾನಿಲ್ಲಿ ಸ್ವಲ್ಪ ಅವಸರವಾಗಿ ಹಾಕ್ತಾಯಿದ್ದೀನಿ. ಫ್ಲೇವರ್ಗಂತ ಹೇಳಿಬಿಟ್ಟು ಉದ್ದಿನ ಬೇಳೆನೂ ಕೂಡ ಹಾಕಿ, ಅದಾದ ನಂತರ ಸ್ವಲ್ಪ ಕಡಲೆಬೇಳೆಗಳನ್ನು ಕೂಡ ಸೇರಿಸ್ಕೊಳ್ಳಿ. ನಿಮಗೆ ಟೇಸ್ಟಿಗೆ ಬೇಕಿತ್ತು ಅಂದರೆ ನಿಮಗೆ ಯಾವೆಲ್ಲ ಐಟಮ್ಗಳು ಬೇಕು, ಫ್ಲೇವರ್ಗಳು ಬೇಕು ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಅಂದರೆ ಶೇಂಗಾ, ನಿಮಗೆ ಯಾವ ಥರ ಕಾಳುಗಳು ಇಷ್ಟ ಆಗುತ್ತೋ ಆ ರೀತಿಯಾಗಿ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಶೇಂಗಾನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿರೋದು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ಬೋದು. ಯಾವುದೇ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಆಗಬೇಕಾಗಿಲ್ಲ. ರೈಸ್ ಏನಾದರೂ ಉಳಿದಿತ್ತು ಅಂದರೆ ಅದನ್ನು ಕೂಡ ಇದರಲ್ಲೇ ಮಾಡ್ಕೊಳ್ಬೋದು, ಅಥವಾ ಬಿಸಿ ಅನ್ನನೂ ಕೂಡ ನಾವು ಮಾಡಿಕೊಂಡು ತಿನ್ಬೋದು. ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಡು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಟಿರಿ. ಯಾಕಂದರೆ ಬೆಳ್ಳುಳ್ಳಿ ಮತ್ತು ಶೇಂಗಾ ಸೀದೋಗೋ ಚಾನ್ಸಸ್ ಇರುತ್ತಲ್ವ, ಅದಕ್ಕಾಗಿ. ಅದಾದ ನಂತರ ಏನು MTR ಮಸಾಲಾನ ನಾನು ಬಳಸಿರೋದು ಚೆನ್ನಾಗಿ ಅದರಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದೇನು ಕಾಸಿ ಇಟ್ಕೊಂಡಿರ್ತೀರ ಎಣ್ಣೆ ಅದರಲ್ಲಿ ಸೇರಿಸ್ಕೊಳ್ಳಿ. ಅದಾದ ನಂತರ ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ನೋಡಿ ಅದ್ರ ಮೇಲೆ ನೀವು ಮಸಾಲೆನ ಹಾಕ್ಕೊಳ್ಬೇಕಾಗುತ್ತೆ. 4ರಿಂದ 5 ಜನ ಇದ್ದೀರಿ ಅಂದರೆ 10 ರೂಪಾಯಿದು ಒಂದು ಪ್ಯಾಕೆಟ್ ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಅರಸಿನ ಸೇರಿಸ್ಕೊಳ್ಳಿ. ಖಾರನ ನೀವು ಹೇಗೆ ತಿನ್ನುತ್ತೀರೋ ಅದರ ಮೇಲೆ ಡಿಪೆಂಡ್ ಆಗಿ ಸ್ವಲ್ಪ ಖಾರನೂ ಕೂಡ ಸೇರಿಸ್ಕೊಳ್ಳಿ. ಯಾಕಂದರೆ ಮಸಾಲೆಯಲ್ಲಿ ಆಲ್ರೆಡಿ ಖಾರ ಇರುತ್ತೆ. ನೋಡಿಬಿಟ್ಟು ಖಾರನ ನೀವು ಸೇರಿಸ್ಕೊಳ್ಬೇಕಾಗುತ್ತೆ. ಗ್ಯಾಸ್ನ ಮೊದಲೇ ಆಫ್ ಮಾಡಿಟ್ಟಿರ್ತೀರಲ್ವ, ಚೆನ್ನಾಗಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ಅದಾದ ನಂತರ ಇಲ್ಲಿ ಏನು ಅನ್ನ ಮಾಡಿಟ್ಕೊಂಡಿರ್ತೀರಲ್ವ, ರೈಸ್ ಅನ್ನ ಮಾಡಿ ಇಟ್ಕೊಂಡಿರಬೇಕು. ಇಲ್ಲ ರಾತ್ರಿ ಉಳಿದಿರೋ ಅನ್ನ ಕೂಡ ಆದರೆ ನಡೆಯುತ್ತೆ. ಮತ್ತು ನಾನು ಗ್ಯಾಸಲ್ಲಿ ಆನ್ ಮಾಡಿಬಿಟ್ಟು ಆ ಅನ್ನನ ಇದರಲ್ಲಿ ಸೇರಿಸಿ ಚೆನ್ನಾಗಿ ಕೈ ಸಹಾಯದಿಂದ ಚೆನ್ನಾಗಿ ಅನ್ನನ ಪುಡಿ ಮಾಡ್ಕೊಳ್ಳಿ. ನಂತರ ಒಂದು ಚಮಚ ತೊಗೊಂಡು ನೀಟಾಗಿ ಚೆನ್ನಾಗಿ ಎಲ್ಲನೂ ಮಸಾಲೆ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಕಾಯಿಸಿ ಫಟಾಫಟ್ ಅಂತ 10 ನಿಮಿಷಗಳಲ್ಲೇ ನಾವು ಮಾಡಿಕೊಡ್ಬೋದು. ಯಾವುದೇ ತರಕಾರಿ ಹೆಚ್ಚಬೇಕಾಗಿಲ್ಲ, ಯಾವುದೇ ಮಸಾಲೆಗಳನ್ನ ಜಾಸ್ತಿ ಸೇರಿಸ್ಬೇಕಾಗಿಲ್ಲ. ಸಿಂಪಲ್ಲಾಗಿ ಸೂಪರಾಗಿ ಟೇಸ್ಟಿಯಾಗಿ ರೆಡಿಯಾಗುತ್ತೆ. ಲಂಚ್ ಬಾಕ್ಸ್ಗೂ ಓಕೆ, ರಾತ್ರಿ ಊಟಕ್ಕೂ ಓಕೆ, ಮಧ್ಯಾಹ್ನ ಊಟಕ್ಕೂ ಓಕೆ, ಬೆಳಗ್ಗೆ ಟಿಫನ್ಗೂ ಕೂಡ ಓಕೆ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶ್ರುತಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.